ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಏನು ಮ್ಯಾಮ್ ಲೆವೆಲ್ 1 ಲೆವೆಲ್ 2 ಇದೇನೋ ಅವ ಹಿಂಗೆ ಅರ್ಥ ಆಗ್ಬೇಕದು. ರ್ಯಾಷನಲ್ ಪೀಪಲ್, ತರ್ಕಬದ್ಧವಾದ, ತುಂಬ ಅತ್ಯಂತ ಒಳ್ಳೆಯ ಹೃದಯವಂತ ಜನ. ಇವತ್ತು ಇಂಥ ವೇಸ್ಟ್ ಜನ ಇಲ್ಲ, ಇಂಥ ಕೆಟ್ಟ ಜನ ಇಲ್ಲ, ಇಂತಹ ಕುಲಗೆಡ್ ಜನ ಇಲ್ಲ ಅಂತ. ಇವನ್ ಬಾಯ್ 4 2 ಇದಾವೆ 3 ಇದಾವೆ 4 ಇದಾವೆ ಗೊತ್ತಿಲ್ಲ. ಒಂದೊಂದ್ಸರಿ ಇವತ್ತು ಮತ್ತೆ ನಾಳೆ ಬೆಳಗ್ಗೆ ಯಾರಾದ್ರೂ ಮೈಕ್ ಹಿಡ್ದ ಬೇಕಾದ್ರೆ ಇರಾನ್ ಜನ ತುಂಬಾ ಒಳ್ಳೆಯವರು ಅಂತ ಹೇಳಿದ್ರು ಹೇಳ್ಬೋದು. ನಿಜ. ನಮ್ಮ ಮೋದಿ ಅವ್ರನ್ನ ಹಂಗೆ ಮಾಡೋದು ಇವ್ರು. ಹೌದು. ಇವತ್ತು ತಗೊಳ್ತಾರೆ, ನಾಳೆ ಅದೇ ಏನೋ ಒಂದು ರಿವರ್ಸ್ ಆಗಿ ಏನೋ ಒಂದು ಫಿಟ್ಟಿಂಗ್ ಇಟ್ಟು ಬಿಟ್ಟಿರ್ತಾರೆ. ಅದಕ್ಕೆ ಮೋದಿ ಸಾಹೇಬ್ರು ಒಳ್ಳೆ ಕೆಲಸ ಮಾಡ್ತಾರೆ. ಈತ ಏನ್ ಹೇಳಿದ್ರು ರಿಯಾಕ್ಟ್ ಮಾಡಲ್ಲ. ಯಾಕೆ ಅಂದ್ರೆ ಇಡೀ ಪ್ರಪಂಚದ ಮುಂದೆ ಈತನ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ನಾವ್ ಕೇಳ್ಬೋದು ನಮ್ಮ ಪ್ರಧಾನಮಂತ್ರಿಗಳಂತ ಹೊಟ್ಟೆ ಉರಿದು, ಏನ್ ನಮ್ಮ ಪ್ರಧಾನಮಂತ್ರಿಗಳು ನಮ್ಗೆ ಹೆಮ್ಮೆ ರೀ. ಯಾಕೆ ಅಂತಂದ್ರೆ ನಮ್ಮ ಪ್ರಧಾನಿಗಳು ನಮ್ಮ ಹೆಮ್ಮೆ. ಅವ್ರು ಏನೇ ಮಾಡ್ಲಿ ಏನೇ ಇರ್ಲಿ, ಇಲ್ಲಿ ಒಳಗಡೆ ದೇಶದ ಒಳಗಡೆ ನೀತಿ ನಿಲುವುಗಳನ್ನ ನಾವು ಟೀಕೆ ಮಾಡ್ತೀವಿ. ಬಟ್ ಪ್ರಪಂಚದ ಎದುರುಗಡೆ ನಮ್ಮ ಪ್ರಧಾನಿಗಳು ವಿಶ್ವಗುರು ಆಗಬೇಕು ಅಂತಾನೆ ನಾವು ಬಯಸೋದು. ಸೊ ಅಂತವ್ರ ವಿರುದ್ಧ ಇವ್ರು ಮಾತಾಡಿದಾಗ ನಮಗ್ ಬೇಜಾರಾಗುತ್ತೆ. ಆದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಮೋದಿ ಅವರು ಮಾತಾಡಿದ್ರು. ಯಾಕಂದ್ರೆ ಈತ ದಿನ ಬೆಳಗಾದ್ರೆ ಏನಾದ್ರೂ ಒಂದು ಚೇಷ್ಟೆ ಮಾಡ್ತಾನೆ ಇರೋದ್ರಿಂದ ಈತನ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಬಿಡಿ. ಈಗ ಇನ್ನೊಂದು ಬೈಟ್ ಇದೆಯಾ? Perhaps someday you want to change professions. What do you have, Daniel? We just hit him very hard. And I say we hit them 20-1. Every time they hit us, we're going to hit them 20. And we did it last night. They did a little something today, but it was really retribution for last night. They hit actually 3 boats, not 2. They hit, we hit back much harder. We'd win it very quickly. It's another way of doing it. We have many ways we can win, but we've already won militarily. They have very little left, and they want to make a deal so badly. They called a little while ago. They want to make a deal so badly. I just don't know if they're worthy of making a deal. I don't know. Perhaps ಅವರು ಹೊಡೆದಿದ್ದಾರೆ, ನಾವು ಹೊಡೆದಿದ್ವಿ, ಅವರು ಹೊಡೆದಿದ್ದಾರೆ, ನಾವು ಹೊಡಿತೀವಿ, ನಾವು ಸುಮ್ಮನೆ ಬಿಡಲ್ಲ, ಅದನ್ನ ಮುಗಿಸ್ಬಿಡ್ತೀವಿ ಅಂತ. ಸೊ ಈಗ ನೋಡಿ, ಇರಾನ್ ಒಂದು ಸಣ್ಣ ದೇಶ, ಅಮೇರಿಕ ವಿಶ್ವದ ಹಿರಿಯಣ್ಣ. ಹೌದು. ಸೊ ಈಗಲೂ ಕೂಡ ಆ ಒಂದು ಆರ್ಮುಜ್ ಜಲಸಂಧಿಯ ಕುತ್ತಿಗೆನ ಹಿಡ್ಕೊಂಡು ಇವ್ರ ಕುತ್ತಿಗೆ ಪಟ್ಟಿನ ಹಿಡಿದು ಅಳ್ಳಾಡಿಸ್ತಾ ಇದಾರಲ್ಲ, ಹೇಳಿ ಅವ್ರು ಇರಾನ್ ಅವರು. ಈಗಲೂ ಅದನ್ನೇ ಹೇಳ್ತಾ ಇರೋದು ಅವರು. ಸೊ ಇವ್ರು 10 ಬಾಂಬ್ ಎಸೆದ್ರೆ ಅವರು 1 ದ್ರೋಣ್ ಬಿಡ್ತಾರೆ. ಆ ಲೆವೆಲ್ಗೆ ಮಗ್ಗಲ ಮುಳ್ಳಾಗಿ ಚುಚ್ಚುತ್ತಾ ಇದ್ದಾರೆ ಅವರು. ಈ ಯುದ್ಧ ಮುಗಿಯುತ್ತಾ ಗೊತ್ತಿಲ್ಲ. ಯಾಕೆ ಅಂದ್ರೆ ಈಗ ಇವರು ಈ ಯುರೋಪಿಯನ್ ಏನು ದೇಶಗಳಿದಾವೆ ಅವುಗಳ ಎದುರುಗಡೆನೆ ನೀವೆಲ್ಲರೂ ನಮ್ ಜೊತೆಗೆ ಇರ್ಬೇಕು ಅಂತ ಹೇಳಿದ್ದಾರೆ ನ್ಯಾಟೋ ಸಮ್ಮಿಟ್ ನಲ್ಲಿ. ನ್ಯಾಟೋ ದೇಶಗಳಿಗೆ ಅಕಸ್ಮಾತ್ ನೀವು ನಮ್ ಜೊತೆ ಇರುವಾಗ, ಸ್ಪೇನ್ ಅಂತೂ ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇತ್ತು ಇವ್ರಿಗೆ ಮೊದ್ಲಿಂದಲೂ. ನೀವ್ ಇರ್ಲಿಲ್ಲ ಅಂತಂದ್ರೆ ನಿಮ್ ಮೇಲೆ ಆರ್ಥಿಕ ನಿರ್ಬಂಧಗಳನ್ನ ಹೇರ್ತೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದಾರಂತೆ. ಸೊ ಇಷ್ಟನೋ ಕಷ್ಟನೋ ಈ ಬಾರಿ ಯುದ್ಧದಲ್ಲಿ ಇಡೀ ವಿಶ್ವ 2 ಸೈಡ್ಸ್ ಆಗುತ್ತಾ ಅಂತ, ಇರಾನ್ ಪರ ಅಥವಾ ಅಮೆರಿಕ ಪರ ಅನ್ನೋ ತರದಲ್ಲಿ. ಸೊ ಈ ನಿಟ್ಟಿನಲ್ಲಿ ಗೊತ್ತಿಲ್ಲ. ಯಾಕೆ ಅಂದ್ರೆ ಈಗ ಬಹರೇನ್ ಮತ್ತು ಕತಾರ್ನಲ್ಲಿ ಏನ್ ದಾಳಿ ನಡೀತಾ ಇದೆಯಲ್ಲ, ಅದ್ರಲ್ಲಿ ಬಹಳಷ್ಟು ಜನ ಭಾರತೀಯರು ಇದ್ದಾರೆ ಆ ಗಲ್ಲಿಗಳಲ್ಲಿ. ಬಹಳಷ್ಟು ಜನ ಎಷ್ಟೋ ಕೋಟಿ ಅರಬ್ ಡಾಲರ್ಸ್ ಗಳನ್ನ ಭಾರತಕ್ಕೆ ಕಳಿಸ್ತಾರೆ ತಮ್ಮ ಕುಟುಂಬ ಸದಸ್ಯರಿಗೆ. ಸೊ ಅಷ್ಟು ಜನರ ಭದ್ರತೆ ಭಾರತದ ಒಂದು ಮುಖ್ಯವಾದ ವಿಚಾರ. ಹಾಗಾಗಿನೇ ಖಮೇನಿ ಅವರ ಅಂತ್ಯಕ್ರಿಯೆಗೆ ಭಾರತದಿಂದ ಇಬ್ಬರನ್ನ ಕಳುಹಿಸಲಾಗಿದೆ, ಅಧಿಕಾರಿಗಳನ್ನು ಕೂಡ ಕಳುಹಿಸಲಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಭಾರತ ಮೊದಲು ಮಾಡಿದಂತಹ ಕೆಲ ತಪ್ಪುಗಳನ್ನ ತಿದ್ದುಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಇದು ಕೇವಲ 2-3 ದೇಶಗಳಿಗೆ ಸೀಮಿತವಾದಂತ ಯುದ್ಧ ಆಗಲ್ಲ. ಇದು ಕೊಲ್ಲಿ ರಾಷ್ಟ್ರಗಳು ಸೇರಿದಂತೆ ಯುರೋಪಿಯನ್ ರಾಷ್ಟ್ರಗಳು ಮತ್ತು ಕೊಲ್ಲಿ ರಾಷ್ಟ್ರಗಳ ಮೇಲೆ ತೈಲಕ್ಕೆ ಡಿಪೆಂಡ್ ಆಗಿರುವಂತಹ ನಮ್ಮಂತಹ ದೇಶಗಳು, ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವಂತಹ ಹಡಗುಗಳ ವಿಚಾರದಲ್ಲಿ ಯಾರ್ಯಾರಿಗೆ ಆಸಕ್ತಿ ಅಥವಾ ಯಾರ್ಯಾರ ಹಿತಾಸಕ್ತಿಗಳಿದೆ ಅವರೆಲ್ಲರೂ ಕೂಡ ತಮ್ಗೆ ಗೊತ್ತಿಲ್ದಂಗೆ ಇದರಲ್ಲಿ ಇನ್ವಾಲ್ವ್ ಆಗ್ಬೇಕಾಗತ್ತೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಗೊತ್ತಿಲ್ಲ, ಡೆಫಿನೆಟ್ಲಿ ಅದೇನು ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತೋ, ಅದೇನು ಮಾತಾಡ್ತೋ, ಅದೇನು ಕಥೆನೋ ಏನೋ ಗೊತ್ತಿಲ್ಲ. ಬಟ್ ಇರಾನ್ ಮಾತ್ರ ಆ ಮಿನಾಬ್ ನಗರದಲ್ಲಿ 160 ಮಕ್ಕಳನ್ನ ಕೊಂದಿದೆಯಲ್ಲ, ಅದನ್ನ ಮಾತ್ರ ಅವ್ರು ಮರಿತಾ ಇಲ್ಲ. ನೋಡಿ, ಅವರು ಯಾವಾಗ ಅಮೆರಿಕ ಜೊತೆಗೆ ಮಾತುಕತೆಗೆ ಕೂತಾಗ ಫ್ಲೈಟ್ ಅಲ್ಲಿ ಬರುವಾಗ ಆ ಫ್ಲೈಟ್ ನಲ್ಲಿ ಮೊದಲ 4 ಚೇರ್ಗಳಲ್ಲಿ ಆ ಮಕ್ಕಳ ಫೋಟೋ ಇಟ್ಟೆ ಅದೊಂದು ನಾವು ನೀವು ಮಾನವೀಯತೆಯ ವಿರುದ್ಧ ಮಾಡಿರುವಂತ ದಾಳಿಯನ್ನ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ ಅನ್ನೋ ಪ್ರಯಾರಿಟಿಯನ್ನ ಮುಂದೆ ಇಟ್ಕೊಂಡೇ ಅವ್ರು ಮಾತುಕತೆಗೆ ಬರ್ತಾ ಇದ್ದಾರೆ.
ಸೊ ಹೀಗಾಗಿ ಇದು ಇನ್ನು ಯಾವ ಲೆವೆಲ್ಗೆ ಹೋಗುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ನಾವು ಸಾಯ್ತೀವಿ, ನಿಮ್ಮನ್ನು ಸಾಯಿಸ್ತೀವಿ ಅನ್ನೋ ಲೆವೆಲ್ಗೆ ಇರಾನ್ನವ್ರು ಇದ್ದಾರಾ. ನೀವೇನಾದ್ರು ಸಾಯ್ತಿರೋ ಬಿಡ್ತಿರೋ, ನಿಮ್ಮನ್ನ ನಾವು ಸಾಯ್ಬೇಕಲ್ಲ ಅದೇಳಿ. ಬಟ್ ಭಾರತ ಈ ಯುದ್ಧದಿಂದ ಪಾಠ ಕಲ್ತಿದೆ. ಅಡುಗೆ ಅನಿಲ ಒಂದು ಸ್ವಲ್ಪ ತೊಂದರೆ ಆಗ್ಬೋದು, ಅದರ್ವೈಸ್ ಆಲ್ಸೋ ತೈಲದ ಡಿಪೆಂಡೆನ್ಸಿ ನಾವು ಕಡಿಮೆ ಮಾಡ್ಕೊಂಡಿದೀವಿ. ಯಾಕೆಂದ್ರೆ 50% ನಮಗೆ ರಷ್ಯಾದಿಂದ ಬರ್ತಾ ಇದೆ. ಸೊ ಹಾಗಾಗಿ ನಾವು ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಂಡಿದೀವಿ ಮತ್ತು ಕೆಲವೊಂದು ನಾವು ಬೇರೆ ಬೇರೆ ಆಲ್ಟರ್ನೇಟಿವ್ ಮಾರ್ಗಗಳನ್ನ ಮಾಡ್ಕೊಂಡಿದೀವಿ ಈ ಸಂದರ್ಭಕ್ಕೆ ತಕ್ಕಂತೆ. ಯಾಕಂದ್ರೆ ಬಹಳಷ್ಟು ಬೃಹತ್ ಕೈಗಾರಿಕೆಗಳಿಗೆ ಒಂದಿಷ್ಟು ಪವರ್ ಕಡಿತ ಮಾಡೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಈಗ ಎಥನಾಲ್ ಮಿಕ್ಸ್ ಪೆಟ್ರೋಲ್ ಅಂತಾನೋ, ಅಥವಾ ಬೇರೆ ಬೇರೆ ರೀತಿಯಾದಂತಹ ಕೊರತೆಯನ್ನ ನೀಗಿಸುವ ಮತ್ತು ಮಿತವ್ಯಯ ಬಳಕೆಯ ಮಾರ್ಗೋಪಾಯಗಳನ್ನ ನಾವು ಕೂಡ ಕಂಡುಕೊಂಡಿರೋದ್ರಿಂದ ತೀರಾ ದೊಡ್ಡ ಮಟ್ಟಕ್ಕೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ರಷ್ಯಾದಿಂದ ನಮಗೆ ತೈಲ ಪೂರೈಕೆ ಆಗ್ತಾ ಇರೋದ್ರಿಂದ. ಸೊ ಎಷ್ಟು ದೊಡ್ಡ ಮಟ್ಟಕ್ಕೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಇವತ್ತು ಗೊತ್ತಾಗಲ್ಲ, ಇನ್ನೊಂದೆರಡು ವಾರಕ್ಕೆ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ಇದು ತುಂಬಾ ಇಂಪಾರ್ಟೆಂಟ್ ನಮಗೆ. ಯಾಕೆ ಅಂತಂದ್ರೆ ವರುಣನ ಆರ್ಭಟ ಯಾವ ರೀತಿ ಇದೆ. ನಾಟ್ ಓನ್ಲಿ ಕರ್ನಾಟಕ, ದೇಶದ ಹಲವಾರು ರಾಜ್ಯಗಳಲ್ಲಿ ಬಹಳಷ್ಟು ವರುಣಾಘಾತ ಸಿಕ್ಕಾಪಟ್ಟೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಮಳೆ